ನಮಸ್ಕಾರ ಸ್ನೇಹಿತರೆ. ರಾಬರ್ಟ್ ಸಿನಿಮಾದಲ್ಲಿ ಪರಿಚಯ ಆಗಿದ್ದಾರೆ. ಸಿನಿಮಾ ಮುಗಿಯೋ ಹೊತ್ತಿಗೆ ದೋಸ್ತಿನೂ ಆಗಿದೆ. ಚಿತ್ರ ರಿಲೀಸ್ ಆದ್ಮೇಲೆ ಲವ್ ಪಿಕ್ಕಲ್ಲೂ ಇತ್ತು. ಮುಂದೆ ಇವರ ಲವ್ ಸ್ಟೋರಿ ಸಕ್ಸಸ್ಫುಲ್ ಆಯ್ತು. ಮದುವೆ ಆಗಿ ಇದೀಗ 1 ವರ್ಷ ಆಗಿದೆ. ಇವರ ಲವ್ ಸ್ಟೋರಿ ಇಲ್ಲಿದೆ ನೋಡಿ. ರಾಬರ್ಟ್ ಚಿತ್ರದ ಸೆಟ್ ಅಲ್ಲಿಯೇ ಭೇಟಿಯಾಗಿದ್ರು. ಡೈರೆಕ್ಟರ್ ತರುಣ್ ಸುಧೀರ್ ಈ ಚಿತ್ರವನ್ನ ಡೈರೆಕ್ಷನ್ ಮಾಡ್ತಿದ್ರು. ಇವರಿಗೆ ಇದು ಚೌಕ ಬಳಿಕ ಮಾಡ್ತಿದ್ದ ನಿರ್ದೇಶನದ 2ನೇ ಚಿತ್ರವೂ ಆಗಿತ್ತು. ಆದ್ರೆ ಸೊನಾಲ್ ಮಂತೇರೋ ಬಂದಾಗ ತರುಣ್ ವಿಶೇಷ ಫೀಲ್ ಅಯ್ಯೇ ಇರ್ತಾ ಇದ್ರು. ಸೊನಾಲ್ ರೋಲ್ ಚಿತ್ರೀಕರಣ ಮಾಡುವಾಗ್ಲೂ ಗೊತ್ತೇ ಇಲ್ಲದೆ ಒಂದು ವಿಶೇಷ ಕಾಳಜಿನ ಇರ್ತಾ ಇತ್ತು. ದರ್ಶನ್ ಇದನ್ನ ಗಮನಿಸಿದ್ರು. ಈ ಒಂದು ಚಿತ್ರದಲ್ಲಿ ದರ್ಶನ್ ಸಹೋದರಿಯ ಪಾತ್ರವನ್ನೇ ಸೋನಾಲ್ ಮಾಡ್ತಿದ್ರು. ಈ ಸಿನಿಮಾದ ಶೂಟಿಂಗ್ ಮುಗಿಯೋ ಹೊತ್ತಿಗೆ ತರುಣ್ ಮತ್ತು ಸೋನಾಲ್ ನಡುವೆ ದೋಸ್ತಿನೂ ಬೆಳೆದಿತ್ತು. ರಾಬರ್ಟ್ ಸಿನಿಮಾ ರೆಡಿಯಾಗಿ ರಿಲೀಸ್ ಆಗುವ ಹೊತ್ತಿಗೆ ತರುಣ್ ಜೊತೆ ಸೋನಾಲ್ ಲವ್ ಆಗಿಯೇ ಬಿಟ್ಟಿತ್ತು. ಮುಂದೆ ಏನೆಲ್ಲ ಆಯ್ತು ಇಲ್ಲಿದೆ ನೋಡಿ. 2024 ಆಗಸ್ಟ್ 11ರಂದು ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಸೊನಾಲ್ ಮೊಂತೆರೊ ಅದ್ದೂರಿಯಾಗಿ ವಿವಾಹವಾಗಿದ್ರು. ಈ ದಂಪತಿ ಮೊದಲ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ತರುಣ್ ಸುಧೀರ್ ಮತ್ತು ಸೊನಾಲ್ ಲವ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ. ತರುಣ್ ಸುಧೀರ್ ಮತ್ತು ಸೊನಾಲ್ ಪರಸ್ಪರ ಹೆಚ್ಚಿಗೆ ಭೇಟಿ ಆಗಿದ್ದೇ ಇಲ್ಲ. ಚಿಕ್ಕಣ್ಣನ ಮನೆಯನ್ನ ಹುಡುಕಿಕೊಂಡು ಹೋದ ಸಮಯದಲ್ಲಿಯೇ ಒಮ್ಮೆ ಸೊನಾಲ್ ಅವರನ್ನ ತರುಣ್ ಮಾತನಾಡಿಸಿರೋದು ನೆನಪಿದೆ. ಅದು ಬಿಟ್ಟರೆ ಸೊನಾಲ್ ಮತ್ತು ತರುಣ್ ಹೆಚ್ಚು ಪರಿಚಯ ಆಗಿರೋದು ರಾಬರ್ಟ್ ಚಿತ್ರದ ಸಮಯದಲ್ಲಿಯೇ. ಹೌದು, ತರುಣ್ ಸುಧೀರ್ ಹಾಗೂ ಸೊನಾಲ್ ಮೊಂತೆರೊ ಇಬ್ಬರು ರಾಬರ್ಟ್ ಸಿನಿಮಾದ ಸೆಟ್ ಅಲ್ಲಿಯೇ ಪರಿಚಯ ಆಗಿದ್ರು. ದರ್ಶನ್ ಅಭಿನಯದ ರಾಬರ್ಟ್ ಪಾತ್ರದ ಸಹೋದರಿಯ ಪಾತ್ರದಲ್ಲಿಯೇ ಸೊನಾಲ್ ಮೊಂತೆರೊ ಅಭಿನಯಿಸಿದರು. ರಾಬರ್ಟ್ ಚಿತ್ರದ ಸಮಯದಲ್ಲಿ ಸೊನಾಲ್ ಮತ್ತು ತರುಣ್ ಗೆಳೆಯರೇನೋ ಆದ್ರು. ಆದ್ರೆ ರಾಬರ್ಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಇವರ ದೋಸ್ತಿ ಲವ್ ಆಗಿ ಬದಲಾಗಿತ್ತು. ಇವರ ಈ ಒಂದು ಲವ್ ಸ್ಟೋರಿಗೆ ಕೀರೋಲ್ ಆಗಿದ್ದು ಬೇರೆ ಯಾರು ಅಲ್ಲ, ಅದು ದರ್ಶನ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಈ ಲವ್ ಸ್ಟೋರಿ ಸಕ್ಸಸ್ಫುಲ್ ಕೂಡ ಆಗಿದೆ. ಕಳೆದ ವರ್ಷ ಆಗಸ್ಟ್ 11ರಂದು ಸೊನಾಲ್ ಮತ್ತು ತರುಣ್ ಸುಧೀರ್ ಮದ್ವೆ ಕೂಡ ಆದ್ರು. ಅದು ಒಮ್ಮೆ ಅಲ್ಲ, 2 ಸಲ ಮದ್ವೆ ಆದ್ರು. ಮೊದಲು ಬೆಂಗಳೂರಿನಲ್ಲಿ ಇವರ ಮದ್ವೆ ಹಿಂದೂ ಸಂಪ್ರದಾಯದಂತೆ ಆಯ್ತು. ಆದ್ರೆ ಈ ಜೋಡಿ ಮತ್ತೊಮ್ಮೆ ಮದ್ವೆ ಆಯ್ತು. ಅದು ಕ್ರಿಶ್ಚಿಯನ್ ಧರ್ಮದಂತೆಯೇ ವಿವಾಹವಾದ್ರು. ಸೊನಾಲ್ ಮತ್ತು ತರುಣ್ ಸುಧೀರ್ ಮತ್ತೊಮ್ಮೆ ಮದ್ವೆ ಆದ್ರು. ಬೆಂಗಳೂರಿನಲ್ಲಿ ಆಗಸ್ಟ್ 10 ರಿಸೆಪ್ಷನ್ ಆಗಿತ್ತು. ಆಗಸ್ಟ್ 11ರಂದು ಮದ್ವೆ ಆದ್ರು. ಆದ್ರೆ ಈ ಮದುವೆ ಆದ ಸುಮಾರು 1 ತಿಂಗಳ ಬಳಿಕ ಮಂಗಳೂರಲ್ಲಿ ಕ್ರಿಶ್ಚಿಯನ್ಸ್ ಧರ್ಮದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಇವರ ಈ ಒಂದು ಮದ್ವೆ ಆಗಿ ಆಗಸ್ಟ್ 11ಕ್ಕೆ 1 ವರ್ಷ ಆಗಿದೆ. ಮಹಾನಟಿ ಸೀಸನ್ 2 ಶೋನಲ್ಲಿ ಇವರ ಮೊದಲ ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಷನ್ ಕೂಡ ಆಗಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ನಾವೆಲ್ಲರೂ ಈ ಜೋಡಿಗೆ ಶುಭಾಶಯ ಹಾರೈಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.